ಸಂಭ್ರಮದಿಂದ ಒಂದು ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ ನಡೀತಾ ಇದೆ. ಗ್ರಾಹಕರು ಕೂಡ ತುಂಬಾ ಜನನೇ ಬರ್ತಿದ್ದಾರೆ, ಇಷ್ಟಪಟ್ಟು ತುಂಬಾ ವಸ್ತುಗಳನ್ನ ಖರೀದಿ ಮಾಡ್ತಿದ್ದಾರೆ. ಸೊ ಈ ಯಶಸ್ವಿ ಜೊತೆಯಲ್ಲೇ ಒಂದು ಕಾರಣನೂ ಇದೆ. ಈ ನೆಲ ಜಲ ಭಾಷೆಗಾಗಿ ಅನೇಕ ಹೋರಾಟಗಳನ್ನು ಮಾಡ್ತಾ ಎಲ್ಲರ ಅಚ್ಚುಮೆಚ್ಚಿನ ಪ್ರೀತಿ ಪಾತ್ರರು ಆಗಿರ್ತಕ್ಕಂಥ ನಮ್ಮ ಹುಸೇನ್ ಅವರು ಈ ಶಾಪ್ ಏನಿದೆ ಅವರೆಲ್ಲರಿಗೂ ಬಹಳ ಆಪ್ತರು. ಸೊ ಇಷ್ಟೊಂದು ಜನರನ್ನ ಇಲ್ಲಿಗೆ ಕರೆಸಿ ಅವರೆಲ್ಲರ ಒಂದು ಶುಭ ಹಾರೈಕೆಯನ್ನ ಮಾಡ್ಲಿಕ್ಕೆ ಕೂಡ ಸಹಕಾರಿ ಆಗಿರ್ತಕ್ಕಂಥದ್ದು ನಮ್ಮ ಹುಸೇನ್ ಅವರು. ಇದಷ್ಟೇ ಅಲ್ಲ, ಪ್ರತಿಯೊಂದು ಏನೇ ಸಮಸ್ಯೆಗಳಿರ್ಲಿ ಅದ್ರ ಪರವಾಗಿ ನಿಲ್ತಾರೆ. ಒಂದು ಒಳ್ಳೆ ಕೆಲಸ ಇರ್ಲಿ ಅದ್ರ ಜೊತೆ ನಿಲ್ತಾರೆ. ಸೊ ಇಂಥ ಒಳ್ಳೆ ಮನ್ಸಿರ್ತಕ್ಕಂಥ ಹುಸೇನ್ ಅವರು ಮತ್ತು ಬ್ಲಾಕ್ ಪ್ರೆಸಿಡೆಂಟ್ ಸರ್ ಅವರು ಬಂದಿದ್ದಾರೆ. ಇವ್ರಿಗಂತೂ ಹುಸೇನ್ ಅವ್ರಿಗೆ ಸ್ವಾಗತ ಹೇಳೋಷ್ಟೇ, ಯಾಕಂದ್ರೆ ಅವ್ರದೇ ಕಾರ್ಯಕ್ರಮ ಅನ್ನೋ ರೀತಿ ಇರೋದು. ಸರ್ ಅವರು ಕೂಡ ಇದ್ದಾರೆ, ಹಾಗೆ ಶ್ರೀತರು ಎಷ್ಟೊಂದು ಜನ ಇದ್ದಾರೆ. ಎಲ್ಲರ ಪ್ರೀತಿ ಹಾರೈಕೆಗಳು ಇವತ್ತು ಈ ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದಾರೆ. ಇದ್ರ ಭಾಗವಾಗಿ ನಮ್ಮ ಹುಸೇನ್ ಸರ್ ಅವರು ಒಂದೆರಡು ಮಾತನ್ನ ಹಂಚ್ಕೊಳ್ಬೇಕು ಅಂತ ಹೇಳಿ ಅವರೆಲ್ರಿಗೂ ಸ್ವಾಗತ ಬಯಸ್ತಾ ನಿಮ್ಮ ಮಾತಿಗೆ ನಾನು ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇವತ್ತು ಮುಳಬಾಗಿಲು ನಗರದಲ್ಲಿ ಯೂನಿಟೆಡ್ ಅಂದ್ಬಿಟ್ಟು ಒಂದು ಶಾಪ್ ಅನ್ನ, ಇದು ಮುಳಬಾಗಿಲು ಗಡಿ ಭಾಗ. ಅದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ 54ನೇ ಬ್ರಾಂಚ್ ಆಗಿರ್ತದೆ ಮುಳಬಾಗಿಲು. ಅದರ ಜೊತೆಗೆ ನಮ್ಮ ರಾಜ್ಯದ ಅಲ್ಲ, ಹೊರ ರಾಜ್ಯದಲ್ಲಿ ಕೂಡ ಈ ಒಂದು ಮಳಿಗೆಯನ್ನ ಪ್ರಾರಂಭ ಆಗಿದೆ. ಎಲ್ಲ ಟೋಟಲ್ ಆಗಿ 400 ಬ್ರಾಂಚ್ಗಳನ್ನ ಹೊಂದಿರುವಂತಹ ಈ ಒಂದು ಯೂನಿಟೆಡ್ ನಮ್ಮ ಒಂದು ಬ್ರಾಂಚು. ವಿಶೇಷವಾಗಿ ನಾವೊಂದು ಫ್ರಿಡ್ಜ್ ಆಗಿರ್ಬೋದು, ಒಂದು ಟಿವಿ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಐಟಮ್ಸ್ ಏನೇ ಬೇಕಂದ್ರೆ ದೊಡ್ಡ ಮಟ್ಟದಲ್ಲಿ ನಮ್ಮ ಇಲ್ಲ ಕೋಲಾರ ಹೋಗ್ಬೇಕು, ಕೋಲಾರ ಸಿಕ್ಕಿಲ್ಲ ಅಂದ್ರೆ ನಾವು ಬೆಂಗಳೂರು ಹೋಗ್ಬೇಕಾಗುತ್ತೆ. ಇನ್ನು ಮುಂದೆ ಅದರ ಅಗತ್ಯವಿಲ್ಲ. ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ, ಮುಳಬಾಗಿಲು ನಗರದಲ್ಲೇ ನಮಗೆ ಏನು ಮನೆಗೆ ಏನು ವಸ್ತುಗಳು ಬೇಕೋ ಎಲ್ಲವೂ ಕೂಡ ನಮ್ಮ ಮುಳಬಾಗಿಲು ನಗರದಲ್ಲೇ ಸಿಗ್ತದೆ. ನಿಜವಾಗ್ಲೂ ಕೂಡ ಈ ಒಂದು ದೊಡ್ಡ ಒಂದು ಮಳಿಗೆಯನ್ನ ಪ್ರಾರಂಭ ಮಾಡಿರೋದು ನಮ್ಗೆಲ್ಲರಿಗೂ ಕೂಡ, ನಮ್ಮ ಮುಳಬಾಗಿಲು ತಾಲೂಕಿನ ರೈತಾಪಿ ವರ್ಗದವರಿಗೆ, ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಈ ಒಂದು ಸಿಹಿ ಸುದ್ದಿ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ಸಮಾಜ ಸೇವಕ ಆಗಿರುವಂತಹ ಲಕ್ಷ್ಮೀನಾರಾಯಣನ್ ಅವರು, ಮತ್ತೆ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ನ ಅಧ್ಯಕ್ಷರಾಗಿರುವಂತಹ ಅಮಾನಣ್ಣನವರು, ನಮ್ಮ ಬಾಲಾಜಣ್ಣನವರು, ವಿಶೇಷವಾಗಿ ನಮ್ಮ ಹರೀಶ್ ಸರ್ ಅವರು ನಿಜವಾಗ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಲಿಕ್ಕೆ ತುಂಬಾ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ, ಆ ಒಂದು ನೋಡಿ, ಒಂದು ಕೈಯಿಂದ ಚಪ್ಪಾಳೆ ತಟ್ಲಿಕ್ಕೆ ಆಗಲ್ಲ. ನಿಜವಾಗ್ಲೂ ಕೂಡ ಎರಡು ಕೈಯಿಂದ ಚಪ್ಪಾಳೆ ತಟ್ರೆ, ಎರಡು ಕೈಯಿಂದ ಸೇರಿದ್ರೆ ಮಾತ್ರ ಚಪ್ಪಾಳೆ ತಟ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ನಾನು ಹರೀಶ್ ಅಣ್ಣ ಅವ್ರ ಜೊತೆಗೂಡಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ತಾ ಇದೀವಿ. ಇದ್ರ ಜೊತೆಗೆ ಈ ಒಂದು ಅಂಗಡಿಯ ಮಾಲೀಕರು, ಅಂದ್ರೆ ಈ ಬಿಲ್ಡಿಂಗ್ ನ ಮಾಲೀಕರು ಅಮರಣ್ಣನವರು ನಿಜವಾಗ್ಲೂ ಕೂಡ ಬೇರೆ ಈ ಒಂದು ದೊಡ್ಡ ಒಂದು ಬಿಲ್ಡಿಂಗ್ಗೆ 1.5 ಲಕ್ಷ 2 ಲಕ್ಷ ಒಂದು ಬಾಡಿಗೆನ ಹೇಳ್ತಾರೆ. ಆದ್ರೆ ವಿಶೇಷವಾಗಿ ನಮ್ಮ ಒಂದು ಮುಳಬಾಗಿಲು ತಾಲೂಕಿನಲ್ಲಿ ಒಂದು ದೊಡ್ಡ ಬ್ರಾಂಚ್ ಅನ್ನ ಪ್ರಾರಂಭ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅತಿ ಕಡಿಮೆ ದರದಲ್ಲಿ ಬಾಡಿಗೆಯನ್ನು ಕೂಡ ಹೇಳಿದ್ದಾರೆ. ಯಾಕೆಂದ್ರೆ ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಆಸೆ ಇರಬೇಕು, ಆದ್ರೆ ಅತಿ ಆಸೆ ಇರಬಾರ್ದು. ಅದರಿಂದ ಈ ಒಂದು ಕಾರ್ಯಕ್ರಮ ನಮ್ಮ ಜನಪ್ರಿಯ ಶಾಸಕರಾಗಿರುವಂತಹ ಸಮೃದ್ಧಿ ಮಂಜಣ್ಣನವರು, ಮತ್ತೆ ಹಲವಾರು ಗಣ್ಯರು, ಮತ್ತೆ ಎಣ್ಣಾರ ಸತ್ಯಣ್ಣನವರು, ಮತ್ತೆ ಎಲ್ಲರೂ ಕೂಡ ನಮ್ಮ ರಾಮಲಿಂಗಾರೆಡ್ಡಿಯವರು ಎಲ್ಲರೂ ಕೂಡ ಈ ಒಂದು ಅಂಗಡಿನ ಪ್ರಾರಂಭ ಮಾಡ್ಲಿಕ್ಕೆ ಎಲ್ಲ ಆಗಮಿಸಿ ಯಶಸ್ವಿಯನ್ನೇ ಮಾಡಿದ್ದಾರೆ. ಈ ಒಂದು ಸಂಸ್ಥೆಗೆ ನಮ್ಮ ಮುಳಬಾಗಿಲು ತಾಲೂಕಿನ ಜನರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಹೇಳುತ್ತಾ, ನಾವೆಲ್ಲರೂ ಕೂಡ ಒಮ್ಮೆ ಎಲ್ಲರೂ ಕೂಡ ಒಂದು ಯೂನಿಟೆಡ್ ನ ಒಂದು ಸಂಸ್ಥೆಯಲ್ಲಿ ಈ ಒಂದು ಅಂಗಡಿಗೆ ಭೇಟಿ ಕೊಟ್ಟು ತಮ್ಮ ಅಮೂಲ್ಯವಾದ ಆಶೀರ್ವಾದವನ್ನ ಕೊಟ್ಟಾಗ ಅವ್ರಿಗೆ ಇನ್ನೂ ಒಂದು ಶಕ್ತಿ ಬರ್ತದೆ, ಒಂದು ಬಿಸ್ನೆಸ್ ಒಳ್ಳೆ ರೀತಿಯಲ್ಲಿ ಆಗ್ಲಿಕ್ಕೆ ಸಂದರ್ಭ ಹೇಳ್ತಾ, ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ಈ 3 ದಿನಗಳ ಕಾಲ ಅವರ ಒಂದು ಅಂಗಡಿಯನ್ನ ಎಲ್ಲ ಸಾರ್ವಜನಿಕರಿಗೆ ತಲುಪಿಸಬೇಕು ಅನ್ನೋ ಮನೋಭಾವನ ಇಟ್ಕೊಂಡು ಎಲ್ಲರೂ ಕಷ್ಟಪಟ್ಟಿದ್ದಾರೆ. ನಮ್ಮ ಈ ಒಂದು ಸಂಸ್ಥೆಯ ಪರವಾಗಿ ಅವ್ರಿಗೂ ಧನ್ಯವಾದ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರೂ ನಮ್ಮ ವಿಶೇಷವಾಗಿ ಮುಳಬಾಗಿಲು ತಾಲೂಕಿನ ಎಲ್ಲಾ ರೈತಾಪಿ ವರ್ಗದವರು, ಮತ್ತೊಮ್ಮೆ ಸಾರ್ವಜನಿಕರು ಎಲ್ಲರೂ ಕೂಡ ಈ ಒಂದು ಸಮಸ್ಯೆಗೆ ಭೇಟಿ ಕೊಟ್ಟು, ಇದರ ಒಂದು ಅಡ್ರೆಸ್ ಬಂದ್ಬಿಟ್ಟು ನಮ್ಮ ಪಕ್ಕದಲ್ಲಿ ವೆಟರ್ನರಿ ಹಾಸ್ಪಿಟಲ್ ಇದೆ, ಮುಂದುಗಡೆ ಪ್ರಥಮ ದರ್ಜೆ ಕಾಲೇಜ್ ಇದೆ, ಅದ್ರ ಪಕ್ಕದಲ್ಲಿ ನಮ್ಮ SBI ಬ್ಯಾಂಕ್ ಇದೆ, ಇಂತಹ ಒಂದು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಎಲ್ಲರೂ ಕೂಡ ಈ ಒಂದು ಅಂಗಡಿಗೆ ಭೇಟಿ ಕೊಟ್ಟು ತಮ್ಮ ಅಮೂಲ್ಯವಾದ ಆಶೀರ್ವಾದವನ್ನು ಕೊಡಬೇಕು ಅಂತ ಹೇಳ್ತಾ, ವಿಶೇಷವಾಗಿ ನಮ್ಮ MD ಸಾಹೇಬ್ರು ಇಬ್ರು ಬಂದಿದ್ರು. ನಮ್ಮ ಕರ್ನಾಟಕದ MD ಸಾಹೇಬ್ರು ಮತ್ತೆ ಒಂದು ತಮಿಳುನಾಡಿನ MD ಸಾಹೇಬ್ರು ಇಬ್ರು ಕೂಡ ಬಂದು ಉದ್ಘಾಟನೆ ಮಾಡಿದ್ರು.
ತುಂಬಾ ಖುಷಿಯಿಂದ ನಗನಗುತ್ತಾ ಅವ್ರಿಗೊಂದು ಇಷ್ಟೊಂದು ಕಡೆ ನಾವು ಬ್ರಾಂಚ್ಗಳನ್ನ ಓಪನ್ ಮಾಡಿದ್ವಿ, ಪ್ರಾರಂಭ ಮಾಡಿದೀವಿ. ಆದರೂ ಕೂಡ ಈ ಮುಳಬಾಗಿಲು ತಾಲೂಕಿನಲ್ಲಿ ಒಂದು ಆಕರ್ಷಣಕ ರೀತಿಯಲ್ಲಿ, ಒಂದು ಜನರ ಮಾತಾಡೋ ರೀತಿಯಲ್ಲಿ ಆಗ್ಲಿ, ಜನರ ಬರೋ ರೀತಿ ಆಗ್ಲಿ, ನಿಜವಾಗ್ಲೂ ಎಷ್ಟು ಬೆಳಗಿಂದ ಎಷ್ಟು ರಶ್ ಇತ್ತು ಅಂದ್ರೆ ತುಂಬಾ ರಶ್ ಇತ್ತು. ಬಂದು ಖುಷಿ ಪಟ್ಟು ಆ ಒಂದು ಮಾಲೀಕರು ಅವ್ರಿಗೆ ಸಂತೋಷ ಆಯ್ತು. ಅವ್ರಿಗೂ ಕೂಡ ಆ ಭಗವಂತ ಕೂಡುಮಲೆ ಗಣಪತಿ ಆಶೀರ್ವಾದ, ಬಾಬಾ ಹೈದರ ಸಫರ್ ಗುರುಗಳ ಆಶೀರ್ವಾದ ಎಲ್ಲರಿಗೂ ಅವ್ರಿಗೆಲ್ಲರೂ ಸದಾ ಇರ್ಲಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ಒಂದು ಬ್ರಾಂಚ್ಗಳನ್ನ ಪ್ರಾರಂಭ ಮಾಡ್ಲಿ ಅಂತ ಈ ಸಂದರ್ಭ ಹೇಳ್ತಾ, ವಿಶೇಷವಾಗಿ ನಮ್ಮ ಕೊಂಡರಾಜನಹಳ್ಳಿ ಮಂಜಮ್ಮ ನಮ್ಮ ಮೇಡಮ್ ಅವ್ರಿಗೆ, ನಮ್ಮ ಆಂಕರಿಂಗ್ ಮೇಡಮ್ ಅವರು ಹೇಳಿದ ತಕ್ಷಣ ನಮ್ಮೊಂದು ಕಾರ್ಯಕ್ರಮ ಯಶಸ್ವಿ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರಿಗೂ ಹೃತ್ಪೂರ್ವಕ ನನಗೆ ಹೇಳ್ತಾ, ಹರೀಶನ್ ಅವ್ರಿಗೆ ಮತ್ತೆ ಇಲ್ಲಿ ಒಂದು ಶಾಪ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಮುಳಬಾಗಿಲು ತಾಲೂಕಿನ ಜನರೇ. ಮುಳಬಾಗಿಲು ತಾಲೂಕಿನ ಜನರು ಇಲ್ಲಿಕ್ಕೆ ಒಂದು ಹುಡುಗರು ಕೆಲಸ ಮಾಡ್ತಿದ್ದಾರೆ. 10-15 ಜನ ಹುಡುಗರಿಗೆ ಈ ಒಂದು ಕೆಲಸ ಕೊಟ್ಟಿದೆ ಈ ಬ್ರಾಂಚ್. ಒಳ್ಳೇದಾಗ್ಲಿ ಅಂತ ಈ ಸಂದರ್ಭ ಹೇಳ್ತಾ ನನ್ನ 2 ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ, ಈ ಸಿಬ್ಬಂದಿ ವರ್ಗದವ್ರಿಗೆ, ಮತ್ತೆ ಎಲ್ಲರಿಗೂ ಕೂಡ ಹರೀಶ್ ಅವ್ರಿಗೆ, ನಮ್ಮ ಬಹಳ ಜನ ಅವ್ರಿಗೆ ಎಲ್ಲರಿಗೂ ಹೃತ್ಪೂರ್ವಕ, ನಮ್ಮ ಸಾಯಿ ಅವ್ರಿಗೆ ಇಲ್ಲಿ ಬ್ರಾಂಚ್ ಇನ್ಚಾರ್ಜ್ ಮ್ಯಾನೇಜರ್ ಆಗಿದ್ದಾರೆ ಸಾಯಿ ಅವ್ರಿಗೆ, ಇಲ್ಲಿನ ಎಲ್ಲಾ ಏನ್ ಬರ್ತಾರೆ ಎಲ್ರಿಗೂ ಕೂಡ ಒಂದು ನಗನಗತ ಕರ್ಕೊಂಡು ಅವ್ರಿಗೆ ಏನ್ ಬೇಕು ಎತ್ತಬೇಕು ಅಂತ ಹೇಳಿ ತಮ್ಮನ್ನ ಒಳ್ಳೆ ಮಾತುಗಳನ್ನ ಒಂದು ಪ್ರಾರಂಭ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ನನ್ನ 2 ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ತಾ ಎಲ್ಲರಿಗೂ ಕೂಡ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಅಮಾನಲ್ಲ ಹೇಳಿದ ತಕ್ಷಣ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರೆ ನಮ್ಮ ಲಕ್ಷ್ಮೀನಾರಾಯಣ ಅವರು ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.